ಹಾಯ್ ಫ್ರೆಂಡ್ಸ್, ಇವತ್ತು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಹೇಗೆ ಮಾಡ್ತೀನೋ ಬಿಸಿಬೇಳೆಬಾತ್ ಆ ರೀತಿ ತೋರಿಸ್ತೀನಿ. ಇದು ಹೋಟೆಲ್ ಥರನೇ ಟೇಸ್ಟ್ ಇರುತ್ತೆ. ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ನಾನು ಇದಕ್ಕೆ ಒಗ್ಗರಣೆಗೆ ಪಲಾವ್ ಎಲೆ ಒಂದೆರಡು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದೆರಡು ಕಾಳು ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ, ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪನೇ, ಜಾಸ್ತಿ ಹಾಕಲ್ಲ ಇದಕ್ಕೆ. ಇಷ್ಟು ಮಾತ್ರ ಮಸಾಲ ಐಟಮ್ಸ್ ಅಷ್ಟೇ ಹಾಕೋದು, ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಶೇಂಗಾ ಬೀಜ ತೊಗೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ಮು, ಟೊಮೊಟೊ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ 2, ಒಣ ಮೆಣಸಿನ್ಕಾಯಿ 2, ಮತ್ತು ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ನಾನು ಬಟಾಣಿ ಹಾಕ್ತಾಯಿಲ್ಲ, ಅವರೆಕಾಳು ಇತ್ತು, ಅವರೆಕಾಳು ಹಾಕ್ತಾಯಿದ್ದೀನಿ. ಅವರೆಕಾಳು ಬದಲಾಗಿ ಬಟಾಣಿ ಹಾಕ್ಬೋದು. ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಮತ್ತು ಅವರೆಕಾಳು ತರಕಾರಿ ಹಾಕ್ತಾಯಿದ್ದೀನಿ. ಅಕ್ಕಿ ಸ್ವಲ್ಪ ಹಾಕ್ತಾಯಿದ್ದೀನಿ, 1/4 kg ಅಷ್ಟೇ. ನೋಡಿ, 1 ಕಪ್ ಬೇಳೆನ ಆಲ್ರೆಡಿ ಒಂದು ವಿಶಿಲ್ ಹಾಕಿಸಿ ಇಟ್ಕೊಂಡಿದ್ದೀನಿ. 1 ಕಪ್ ಬೇಳೆನ, ಇದು ಬಿಸಿಬೇಳೆಬಾತಿಗೆ ಮೊದಲೇ 1 ಕಪ್ನ ಬೇಳೆನ ಬೇಯಿಸಿ ರೆಡಿ ಮಾಡಿ ಇಟ್ಕೊಬೇಕು. ಮತ್ತು ಒಂದು ಸಣ್ಣದಾಗಿ ಖಾರ ರುಬ್ಕೊತಾ ಇದ್ದೀನಿ, ಒಂದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಜಾಸ್ತಿ ಇಲ್ಲ, ಸ್ವಲ್ಪ ಮಾತ್ರ ತೆಂಗಿನ ತುರಿ ಹಾಕ್ಕೊಬೇಕು. ಇದಕ್ಕೆ ಖಾರದ ಪುಡಿ ಮತ್ತು ಮನೆಯಲ್ಲಿ ಸಾಂಬಾರುಗಳಿಗೆ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿ, ಬೇಳೆ ಸಾಂಬಾರು ಪುಡಿ, ಅದನ್ನು 1 ಸ್ಪೂನ್ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಬೇಕು. ಇದಿಷ್ಟನ್ನು ನಾವು ಬಿಸಿಬೇಳೆಬಾತಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಬೇಕು. ಬೇಳೆ ಸಾಂಬಾರು ಪೌಡ್ರ್ 1 ಸ್ಪೂನ್ ಹಾಕ್ತಾ ಇರೋದು, ಮತ್ತು MTRದು ಬಿಸಿಬೇಳೆಬಾತ್ ಪೌಡರ್ 1 ಪ್ಯಾಕೆಟ್ ತೊಗೊಂಡಿದ್ದೀನಿ ಬಿಸಿಬೇಳೆಬಾತ್ ಮಾಡೋಕ್ಕೆ. ಇದು ತುಂಬ ಟೇಸ್ಟಿಯಾಗುತ್ತೆ MTRದು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀನಿ. ಅದೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಕೊಬೋದು, 1 ಸ್ಪೂನ್ ತುಪ್ಪ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕಿದರೆ ಬಿಸಿಬೇಳೆಬಾತ್ ರೆಡಿಯಾಗುತ್ತೆ. ಫಸ್ಟ್ ಎಲ್ಲ ಐಟಮು ರೆಡಿ ಇರಬೇಕು. ಸಾಸಿವೆ, ಜೀರಿಗೆ ಹಾಕ್ತಾಯಿಲ್ಲ ನಾನು, ಬರೀ ಸಾಸಿವೆ ಹಾಕ್ತಾಯಿದ್ದೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಬೇಕು ಒಗ್ಗರಣೆಗೆ, ಬೇಡ ಅಂದರೆ ಬೇಡ, ಕರ್ಬೇವಿನ ಸೊಪ್ಪು ಬೇಕಾದರೆ ಹಾಕ್ಕೊಬೋದು. ಆಮೇಲೆ ಮಸಾಲ ಐಟಮ್ ಇಟ್ಕೊಂಡಿದ್ನಲ್ಲ, ಮೆಣಸಿನ್ಕಾಳು 4 ಮೆಣಸಿನ್ಕಾಳು, 1 ಏಲಕ್ಕಿ, 2 ಲವಂಗ, 1 ಚೂರು ಚಕ್ಕೆ ಅಷ್ಟೇ, 2 ಪಲಾವ್ ಎಲೆ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಮತ್ತು ಶೇಂಗಾ ಬೀಜ. ಇದು ಕೆಂಪಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ನಾವು ಫ್ರೈ ಮಾಡಬೇಕು. ಅರಿಶಿನ ಪುಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ತುಂಬ ಫ್ರೈ ಆಗಬಾರ್ದು, ಮೀಡಿಯಮು ಫ್ರೈ ಆದರೆ ಸಾಕು. ಯಾಕಂದರೆ ಇದು ಬಿಸಿಬೇಳೆಬಾತ್ ಅಲ್ವ, ಹಾಗಾಗಿ ಕ್ರಿಸ್ಪಿನೆಸ್ ಎಲ್ಲ ಬರೋ ಹಾಗೆ, ಕೆಂಪಗಾಗೋ ಹಾಗೆ ಏನು ಮಾಡೋದು ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ನಾನು MTRದು ಬಿಸಿಬೇಳೆಬಾತ್ ಪೌಡರ್ ಹಾಕಿದೆ, ಮತ್ತು ಮಸಾಲೆ ರುಬ್ಕೊಂಡಿರ್ತೀನಲ್ಲ ಖಾರ ಬಿಸಿಬೇಳೆಬಾತಿಂದು, ಅದನ್ನು ಕೂಡ ಈ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡೋದು. ತುಂಬ ಎಲ್ಲ ಇದು ಮಿಕ್ಸ್ ಮಾಡೋ ಹಾಗಿಲ್ಲ, ಇದು ಜಸ್ಟ್ ಕಲಸಿದ್ರೆ ಸಾಕು ಇದಕ್ಕೆಲ್ಲ, ಬಿಸಿಬೇಳೆಬಾತ್ ಆಗೋದ್ರಿಂದ. ಆಮೇಲೆ ತರಕಾರಿಗಳು, ಕಾಳು, ನೀವು ಬಟಾಣಿ ಕಾಳು ನೆನೆ ಹಾಕಿ ಯೂಸ್ ಮಾಡ್ಕೊಬೋದು, ನಾನು ಅವರೆಕಾಳು ಯೂಸ್ ಮಾಡಿದ್ದೀನಿ. ಮತ್ತು ಬೇಳೆ ಬೇಯಿಸ್ಕೊಂಡಿದ್ದು ಅದನ್ನು ಹಾಕಿ ನಾವು ಇದಕ್ಕೆ 1 to 4 ಹಾಕಬೇಕಾಗುತ್ತೆ ನೀರು. ಯಾಕಂದರೆ ಇದು ಬಿಸಿಬೇಳೆಬಾತ್ ಆಗೋದ್ರಿಂದ ನೀರು ಜಾಸ್ತಿನೇ ಹಾಕಬೇಕು, ಎಷ್ಟು ನೀರು ಹಾಕಿದ್ರೂ ನಮಗೆ ಪರವಾಗಿಲ್ಲ. ಮತ್ತು ನಾನು ಮಾಮೂಲಿ ಅಕ್ಕಿನೇ ತೊಗೊಂಡಿದ್ದೀನಿ, ನೀವು ದಪ್ಪ ಅಕ್ಕಿ ತೊಗೊಬೋದು, ಬಿಸಿಬೇಳೆಬಾತ್ ಮೆತ್ತಗೆ ಬರಬೇಕಲ್ವ, ಹಾಗಾಗಿ ನಾನು ಮನೆಯಲ್ಲಿ ಚಿಕ್ಕ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. 1/4 ಇಂಚ್ ಹುಣಸೆಹಣ್ಣು, ಒಂದು ಅರ್ಧ ಅಚ್ಚು ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಅಕ್ಕಿ ಕೂಡ 1 ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಹಾಕಿ, ನೀವು ನೀರನ್ನ ಜಾಸ್ತಿನೇ ಹಾಕಿದರೆ ಬಿಸಿಬೇಳೆಬಾತಿಗೆ ರೆಡಿ ಇರುತ್ತೆ. ಮತ್ತು 4 ವಿಶಿಲಂತೂ ಬಿಸಿಬೇಳೆಬಾತಿಗೆ ಕೂಗಿಸ್ಬೇಕಾಗುತ್ತೆ, ಯಾಕಂದರೆ ಅದು ಬಿಸಿಬೇಳೆಬಾತ್ ಎಲ್ಲನೂ ಬೆಂದು ಮೆತ್ತಗೆ ಆಗಬೇಕು. ನೋಡಿ, ಬಿಸಿಬೇಳೆಬಾತ್ ರೆಡಿ ಆಯಿತು. ಅದ್ರ ಮೇಲೆ ನಾವು ಸೇವ್ ಹಾಕಿ ಅಥವಾ ಬೂಂದಿ ಖಾರ ಹಾಕಿ ಕೊಟ್ಟರೆ ಬಿಸಿಬೇಳೆಬಾತು ರೆಡಿ ಆಯಿತು. ಥ್ಯಾಂಕ್ ಯು.